ಬರುತ್ತೆ ಹೋಗುತ್ತೆ ಅನ್ನಕ್ ಆಗಲ್ವಲ್ಲ. ಬರ್ತೀನಿ ಸರ್, ಬರ್ತೀನಿ ನಾನು ನಿಮ್ಮ ಹತ್ರ ಸರ್, ನಾನು ಬಂದೆ ನಾನು ನಿಮ್ಮ ಹತ್ರ. ಸಾವಿತ್ರಮ್ಮ ಅವರೇ, ನಿಮ್ಮ ಹಲವಾರು ವಿಡಿಯೋಸ್ಗಳನ್ನ ನೋಡ್ತಾ ಇದ್ವಿ ನಾವು. ಅವುಗಳನ್ನು ಒಂದ್ ರೀತಿ ಮಕ್ಳಿಗಿಂತ ಹೆಚ್ಚಾಗಿ ನೀವು ಸಾಕ್ತಾ ಇದ್ರಿ. ನನಗೀಗ ಹೇಳಿ, ಈ ಕಾಡಿಂದ ನಾಡಿಗೆ ಬಂದಂತಹ ಚಿರತೆಗಳು ನಾವೆಷ್ಟು ಹೆದರ್ಕೊಳ್ತೀವೋ ಅವು ಅಷ್ಟೇ ಹೆದರ್ತವೆ ಅಂತ ಕೇಳಿದೀವಿ, ನಾವು ಓದಿದೀವಿ. ಅವುಗಳ ಮನಸ್ಥಿತಿ ಹೆಂಗಿರುತ್ತೆ? ನಾವು ಕಿರ್ಚಾಡೋದು, ಸಿಕ್ಕ ಕಲ್ಲಲ್ಲಿ ಹೊಡೆಯೋದು, ಕೂಗಾಡೋದು, ಅವುಗಳನ್ನ ಎಷ್ಟು ಡಿಸ್ಟರ್ಬ್ ಮಾಡುತ್ತೆ ಅಂತ ಅನ್ಸುತ್ತೆ? ಕಲ್ಲಲ್ಲಿ ಅದೆಲ್ಲ ಹೊಡಿಬಾರ್ದು. ಅವತ್ತನ್ನ ಬಂದಾಗ ತುಂಬಾ ಭಯನೇ ಇರ್ತವೆ ಮರಿಗಳು. ಆದ್ರೆ ದೊಡ್ಡವೇ ಆಗ್ಲಿ ಯಾವೇ ಆಗ್ಲಿ, ನಾವು ಅವತ್ತನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂತೀವೋ ಅಷ್ಟು ಕ್ಲೋಸ್ ಆಗ್ಬಿಡ್ತಾವ. ಜಾಸ್ತಿ ಭಯನೇ ಇರ್ತಾವ. ಕಾಡಿಂದ ಬಂದಿರ್ತಾವಲ್ಲ, ದೊಡ್ಡ ದೊಡ್ಡ ಚಿರತೆಗಳನ್ನೇ ತಂದಿರ್ತಾರೆ ಇವಾಗ ಅಲ್ಲಿ. ಅಂತವೆಲ್ಲ ನಾವು ಪಳಗ್ಸಿದೀವಿ. ಅದ್ರ ಬರ್ಬೇಕಾದ್ರೆ ತುಂಬಾ ಗಾಬರಿಯಾಗಿರ್ತವೆ. ಅದ್ರ ಕಚ್ಚಲ್ಲ ಅವು. ನಮ್ಮನ್ ಕಂಡ್ರೆ ಅವಕ್ಕೂ ಭಯ, ಅವ್ರನ್ನ ಕಂಡ್ರೆ ನಮಗೂ ಭಯ. ಆ ತರ ಇರ್ತವೆ. ನಾವ್ ಹೆಂಗ್ ಪ್ರೀತಿಯಿಂದ ನೋಡ್ಕೊಂಡು ಅವ್ರನ್ನ ಹೆಂಗ್ ಪಾಲನೆ ಪೋಷಣೆ ಮಾಡ್ತೀವೋ ಆ ತರ ಅವು ಬೆಳ್ಕೊಂತಾವ ನಮ್ಮ ಹತ್ರ. ಈಗ ಹಂಗನ್ಕೊಂಡು ಕಾಡು ಪ್ರಾಣಿಗಳನ್ನು ನಾವು ಊರೊಳಗೆ ಸೇರ್ಸಕ್ಕೂ ಆಗಲ್ಲ. ಹೌದು, ಅವ್ರ ಜಾಗವನ್ನ ನಾವು ತಿಂದು ಬಿಟ್ಟಿದೀವಿ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ತುಂಬಾ ಜನ ಹೇಳ್ತಾರೆ, ನೀವು ಹೇಳಿದ್ರಿ ತುಂಬಾ ಶೈ ಸ್ವಭಾವ ಅದ್ರದ್ದು, ಮತ್ತೆ ಭಯ ಕೂಡ ಅದಕ್ಕಿರುತ್ತೆ ಅಂತ. ಅಟ್ ದ ಸೇಮ್ ಟೈಮ್ ತುಮಕೂರಿನಲ್ಲಿ ಒಂದು ಮಗುವನ್ನ ಕರುಳನ್ನೇ ಎಳೆದ್ಬಿಟ್ಟಿತ್ತು, ಮತ್ತೆ ಅಟ್ಯಾಕ್ ಮಾಡಿರೋದನ್ನು ನೋಡಿದೀವಿ. ಕೇವಲ ಅವು ಕರುಗಳನ್ನ ಎಳ್ಕೊಂಡು ಹೋಗೋದು, ನಾಯಿಗಳನ್ನ ಎಳ್ಕೊಂಡಲ್ಲ, ಮನುಷ್ಯರ ಮೇಲೂ ಅಟ್ಯಾಕ್ ಮಾಡಿದ್ದಾವೆ. ಯಾವುದೇ ಒಂದು ಪ್ರಾಣಿ ಆಗಲಿ, ಲೈಕ್ ಟೈಗರ್ ಇರ್ಬೋದು, ಲೆಪರ್ಡ್ ಇರ್ಬೋದು, ನಮ್ಮ ಕಾರ್ನಿವರಸ್ ಅಲ್ಲಿ ಯಾವುದೇ ಒಂದು ಪ್ರಾಣಿ, ಟಿಲ್ ದೆನ್ ಇಟ್ ಟೇಸ್ಟ್ ಹ್ಯೂಮನ್ ಫ್ಲೆಶ್, ಅಂದರೆ ಮನುಷ್ಯನ ಮಾಂಸವನ್ನು ಟೇಸ್ಟ್ ಮಾಡೋವರೆಗೂ ಯಾವುದೇ ಒಂದು ಪ್ರಾಣಿ ಮ್ಯಾನ್ ಈಟರ್ ಆಗಲ್ಲ. ಸಂದರ್ಭಗಳಲ್ಲಿ ಇವಾಗ ಹೆಚ್ಚಾಗಿ ನಾವು ಮ್ಯಾನ್ ಈಟರ್ಸ್ಗಳನ್ನ ಟೈಗರಲ್ಲಿ ನೋಡ್ತೀವಿ. ಏನಕ್ಕೋಸ್ಕರ ಅಂದರೆ, ಇವಾಗ ನಮ್ಮೊಂದು ಕಾಡಿರುತ್ತೆ, ಒಂದು ಕಾಡಿನಲ್ಲಿ ಅವಳದೇ ಆದಂಥ ಒಂದು ಟೆರಿಟರಿ ಮಾಡ್ಕೊಂಡಿರ್ತೇವೆ. ಎಕ್ಸಾಂಪಲ್, ಬಿಫೋರ್ ಒಂದು ಹುಲಿ ವಾಸಸ್ಥಾನ ಬಂದು 15 ಕಿಲೋಮೀಟರ್ ಇತ್ತು. ಅದಕ್ಕೆ 15 ಕಿಲೋಮೀಟರ್ಗೆ ಒಂದೊಂದು ಟೆರಿಟರಿ. ಈಗ ಹುಲಿಗಳ ಸಂಖ್ಯೆ ಬಂಡೀಪುರ, ಈ ಸರೌಂಡಿಂಗ್, ನಮ್ಮ ನಾಗರೋಳಿ ಈ ಕಡೆ ಎಲ್ಲ, ಕಬಿನಿಲೆಲ್ಲ ಈ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಅವುಗಳ ಒಂದು ಟೆರಿಟರಿ ಏನಾಗಿದೆ 5 ಕಿಲೋಮೀಟರ್ಸ್ ಬಂದು ನಿಂತಿದೆ. ಇಲ್ಲಿ ಮೇನ್ ಪ್ರಾಬ್ಲಮ್ ಏನಂದ್ರೆ, ಯಾರು ಸ್ಟ್ರಾಂಗೆಸ್ಟ್ ಲೀಡರ್? ನಿನ್ನ ಟೆರಿಟರಿಗೆ ನೀನು ಲೀಡ್ರು. ನನ್ನ ಟೆರಿಟರಿ ಒಳಗಡೆ ಎಷ್ಟು ನನ್ನ ಹಾರ್ಬಿವರಸ್ ಅನಿಮಲ್ಸ್ ಇದೆ, ನಾನು ಎಷ್ಟು ಹಂಟ್ ಮಾಡ್ಕೋಬೇಕು? ನಾನು ಇಲ್ಲಿರೋ ಇದನ್ನೆಲ್ಲ ನಾನು ಹಂಟ್ ಮಾಡಿ ತಿನ್ಬಿಟ್ಟಿದ್ದೀನಿ. ಇವಾಗ ನನ್ನ ಹತ್ರ ಏನೂ ಇಲ್ಲ. ಅವಾಗ ಏನಾಗುತ್ತೆ, ನೆಕ್ಸ್ಟ್ ಟೆರಿಟರಿಗೆ ಹೋಗ್ತವೆ. ಅಲ್ಲೇನಾಗುತ್ತೆ, ಡಾಮಿನೆನ್ಸ್, ಇಬ್ಬರಿಗೂ ಒಂದಕ್ಕೊಂದು ಕಿತ್ತಾಟಗಳು ನಡೀತವೆ. ಈ ಕಿತ್ತಾಟಗಳೆಲ್ಲ ಯಾವುದು ಸ್ಟ್ರಾಂಗ್ ಉಳ್ಕೊಳ್ಳುತ್ತೋ ಅದು ಟೆರಿಟರಿನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಟೆರಿಟರಿ ಬಿಟ್ಟು ಹೋಗ್ಲೇಬೇಕಾದಂಥ ಸಂದರ್ಭದಲ್ಲಿ ಅದು ಅಟ್ಲೀಸ್ಟ್ ಅಲ್ಲಿ ಸಾಯ್ಬೇಕು, ಇಲ್ಲ ಟೆರಿಟರಿ ಬಿಟ್ಟು ಆಚೆ ಬರಬೇಕು. ಅವಾಗ ಈ ಹುಲಿಗಳು ಬಫರ್ ಝೋನಿಂದ ಹೊರಗಡೆ ಬಂದು, ಇವುಗಳು ವಯಸ್ಸಾದಂತಹ ಕಾಲದಲ್ಲಿ, ಅಂದ್ರೆ ಎಕ್ಸಾಂಪಲ್ ಇವಾಗ ಹುಲಿ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಇವುಗಳು ವಯಸ್ಸಾದಂಥ ಕಾಲದಲ್ಲಿ ಅವುಗಳಿಗೆ ಸಾಧಾರಣವಾಗಿ ಕಾಡಲ್ಲಿ ಹೋಗಿ ಹಂಟ್ ಮಾಡೋಕ್ಕಾಗದೇ ಇರೋ ಸಿಚುವೇಶನ್ನಲ್ಲಿ ಇವೇನು ಮಾಡ್ತವೆ, ನಾಡಿಗೆ ಬಂದು ಅವಕ್ಕೆ ಏನು ಆಹಾರ ಸಿಗೋದಕ್ಕೆ ಇದಾಗುತ್ತೋ ಅವಾಗ ಅಂಟು ಮಾಡ್ತೇವೆ. ಈಗ ಹಸುಗಳನ್ನ ಅಂಟು ಮಾಡ್ಬೋದು, ನಾಯಿಗಳನ್ನ ಅಂಟು ಮಾಡ್ಬೋದು, ಇನ್ನು ಬೇರೆ ಇತರ ಪ್ರಾಣಿಗಳನ್ನ ಅಂಟು ಮಾಡ್ಬೋದು. ಯಾವಾಗ ಮನುಷ್ಯನ ಮೇಲೆ ಅವು ಎರಗಕ್ಕೆ ಬರ್ತವೆ ಅಂದರೆ, ತಮ್ಮ ಆತ್ಮರಕ್ಷಣೆಗೆ ಯಾವಾಗ ಮನುಷ್ಯ ಅಡ್ಡಿ ಪಡಿಸಕ್ಕೆ ಹೋಗ್ತಾನೆ, ಇವಾಗ ಮೇಡಮ್ ಹೇಳ್ದಂಗೆ ಕಲ್ಲಲ್ಲಿ ಹೊಡೆಯೋದು, ಅವುಗಳಿಗೆ ಹಿಂಸೆ ಕೊಡೋದು, ಅವುಗಳಿಗೆ ಕೂಗಾಡೋದು, ಇದು ಮಾಡೋಕ್ಕೆ ಬಂದಾಗ ಅವು ಸಾಧಾರಣವಾಗಿ ಗೊತ್ತಿಲ್ಲದೆ ಹೋಗಿ ಇದು ಮಾಡಿರ್ತವೆ. ಇದೇ ಒಂದು ಚಿರತೆ ಇನ್ಸಿಡೆಂಟು ನಮ್ಮ ನಾಗಮಲೆ MMLs ಅಲ್ಲಿ ಒಂದು ಮಗುನ ಎಳ್ಕೊಂಡು ಹೋಗಿ ಇದು ಮಾಡ್ತು ಅಂತ. ನಾಗಮಲೆನಲ್ಲಿ ಒಂದು ಮಗುನ ಎಳ್ಕೊಂಡು ಹೋಗೋ ಒಂದು ಇನ್ಸಿಡೆಂಟ್ ಇದಾಗಿದೆ ಚಿರತೆ ಅಂದರೆ, ಅದು ಆಲ್ರೆಡಿ ಯಾರೋ ಮನುಷ್ಯನ ಫ್ಲೆಶ್ನ ಟೇಸ್ಟ್ ಮಾಡಿದೆ. ಮನುಷ್ಯನ ಮಾಂಸವನ್ನು ಟೇಸ್ಟ್ ಮಾಡೋವರೆಗೂ ಯಾವುದೇ ಕಾರ್ನಿವರಸ್ ಅನಿಮಲ್ಸ್ ಮ್ಯಾನ್ ಈಟರ್ಸ್ ಆಗಲ್ಲ. ಇದು ನಮ್ಮ ಎಂಟೈರ್, ಇವತ್ತು ನಾವು ಎಲ್ಲೇ ಒಂದು ಪ್ರೀ ಹಿಸ್ಟ್ರಿ ತಗೊಂಡ್ರು, ಬುಕ್ ಆಫ್ ಹಿಸ್ಟ್ರಿನಲ್ಲಿ ಯಾವುದೇ ನಾವು ಇದನ್ನ ತಗೊಂಡ್ರು, ಯಾವುದೇ ಒಂದು ಪ್ರಾಣಿ ಮನುಷ್ಯನ ಮಾಂಸ ತಿನ್ನೋವರೆಗೂ, ಮನುಷ್ಯನ ಮಾಂಸನ ಟೇಸ್ಟ್ ಮಾಡೋವರೆಗೂ ಮ್ಯಾನ್ ಈಟರ್ಸ್ ಆಗಕ್ಕಾಗಲ್ಲ. ಓಕೆ, ಬಂದೆ. ಆಮೇಲೆ ಅವರೇ, ಈಗ ಈ ರೀತಿಯಾಗಿ ರೆಸ್ಕ್ಯೂ ಮಾಡಿರೋದನ್ನ ಕರೆಕ್ಟ್ ಬನ್ನೇರ್ಘಟ್ಟ ಈ ಕಡೆ ಎಲ್ಲ ಬಿಡ್ತಾರೆ. ಕಾಡಿಂದ ನಾಡಿಗೆ ಬಂದವು ಮತ್ತು ನಿಮ್ಮ ಹತ್ರ ಬಿಡುವಂತಹ ಸಂದರ್ಭದಲ್ಲಿ ಅವ್ರಗಳ ಮನಸ್ಥಿತಿ ಹೇಗಿರುತ್ತೆ? ಮತ್ತೆ ನಾರ್ಮಲ್ ಡೇಸಿಗೆ ಅವು ಬರೋಕೆ ಎಷ್ಟು ಸಮಯ ತಗೊಳುತ್ತೆ? ಹೇಗೆ ನೋಡ್ತೀರಿ ನೀವು ಅವುಗಳನ್ನ, ರೆಸ್ಕ್ಯೂ ಮಾಡಿಬಿಟ್ಟಿರುವಂತಹ ಪ್ರಾಣಿಗಳನ್ನ? ಹಾಂ ಮ್ಯಾಮ್, ಸೊ ರೆಸ್ಕ್ಯೂ ಆಗಿ ಬಂದಿರೋದು ಬೇರೆ ಬೇರೆ ಸಿಚುವೇಶನ್ಸ್ ಅಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಮರಿನೇ ಇರ್ಬೋದು, ಒಂದೊಂದು ಸತಿ ಅದನ್ನ ಕಣ್ಣು ಬಿಟ್ಟಿರಲ್ಲ, ಮತ್ತೆ ಓಡಾಡಕ್ಕೂ ಆಗಲ್ಲ. ಸೊ ಒಂದು ನಾವೇನು ಅರ್ಥ ಮಾಡ್ಕೊಬೇಕಂದ್ರೆ, ಆ ಮರಿಗಳು ಯಾಕೆ ನಮ್ಮ ಹತ್ರ ಫಸ್ಟ್ ಬರುತ್ತೆ ಅಂದರೆ, ಅಮ್ಮ ಬಂದು ಸಿಟಿಯಲ್ಲಿ ಅದಕ್ಕೊಂದು ಫೇವ್ರೆಟ್ ಫುಡ್ ಓಡಾಡ್ತಾ ಇರುತ್ತೆ, ನಾಯಿಗಳು, ಬೀದಿ ನಾಯಿ. ಸೊ ಬೀದಿ ನಾಯಿ ಪಾಪ್ಯುಲೇಷನ್ ಕಂಟ್ರೋಲ್ ಇಲ್ಲ. ಮತ್ತೆ ಯಾಕೆ ಬೀದಿ ನಾಯಿ ಜಾಸ್ತಿ ಆಗ್ತದೆ ಅಂದ್ರೆ, ಎಂಡ್ ಆಫ್ ದ ಡೇ ಇಟ್ ಕಮ್ಸ್ ಟು ನಮ್ಮಿಂದಾನೆ. ಯಾಕಂದ್ರೆ ನಾವು ಗಾರ್ಬೇಜ್ ಎಲ್ಲಾದ್ರೆ ಅಲ್ಲಿ ಬಿಸಾಕ್ತಾ ಇದ್ರೆ ಅದು ಒಂದು ಈಸಿ ಸೋರ್ಸ್ ಫಾರ್ ದ ಡಾಗ್ಸ್ ಆಲ್ಸೋ. ಸೊ ಅದರಿಂದ ನಾಯಿ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ರೆ ಚಿರತೆ ಆಲ್ಸೋ ಅದು ನಮ್ಗೆ ಈಸಿ
ಊಟ ಸಿಗುತ್ತೆ ಅಂತ. ಸೊ ನಾವೇ ಒಂದು ಬಸ್ರಿ ಚಿರತೆ ಆಗಿದ್ರೆ ಯೋಚನೆ ಮಾಡಿ. ಸೊ ನಾನು ಕಾಡಲ್ಲಿ ಹೋಗಿ ಬೇಟೆ ಆಡ್ತೀನ, ಇಲ್ಲ ಊರಲ್ಲಿ ನಂಗೆ ಆರಾಮಾಗಿ ಊಟ GBA ಮೇಲೂ ನಾವು ಕಂಪ್ಲೇಂಟ್ ಮಾಡ್ಬೋದು. ಇವಾಗ ನೋಡಿ ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಾರೆ ಅಂತ ಚಿರತೆ ಬೆಂಗಳೂರಿಗೆ ಬರ್ತಾ ಇದೆ. ಬಟ್ ಅಟ್ಲೀಸ್ಟ್ ಸಿಟಿಸನ್ಸ್ ಆಲ್ಸೋ ಕ್ಯಾನ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ಸೊ ಹೇಗೆ? ಇವಾಗ ನಾವೇ ನಮ್ಮ ಮನೆ ಹತ್ರ ಯಾವ್ದೋ ಒಂದು ಬೀದಿ ನಾಯಿಗೆ ನೀವು ಊಟ ಆಗ್ತಾ ಇದ್ರೇನು ಅದು ತಪ್ಪು ಅಂತ ಹೇಳ್ತಾರೆ ಒಂದೊಂದ್ಸತಿ. ಅದೇ ಬೀದಿ ನಾಯಿ ನಿಮ್ ಜೊತೆ ಕ್ಲೋಸ್ ಆದ್ರೆ ಅದನ್ನ ಕರ್ಕೊಂಡೋಗಿ ಒಂದು ಆಪರೇಷನ್ ಮಾಡಿಸಿ. ಸೊ ಅಟ್ಲೀಸ್ಟ್ ಆ ಜನರೇಷನ್ ಅಲ್ಲಿ ಎಂಡ್ ಆಗುತ್ತೆ. ಸೊ ನಾವ್ ಯಾವಾಗೂ ಗವರ್ಮೆಂಟ್ ನು ಬ್ಲೇಮ್ ಮಾಡಕ್ ಆಗಲ್ಲ. ಮೇಡಮ್ ಅದು ಒಂದು ದೊಡ್ಡ ಮಾಫಿಯಾ ಆಗ್ಬಿಟ್ಟಿದೆ ಮೇಡಮ್ ಇವಾಗ. ಏನ್ ಗೊತ್ತಾ, ಹಳ್ಳಿ ಇವಾಗ ಯಾವ್ದೋ ಒಂದು ಹಳ್ಳಿ ವರ್ಗದಿಂದ ನಾಯಿಗಳನ್ನ ಏನ್ ಮಾಡ್ತಾರೆ, ಈ ಇದಕ್ಕೆ ತಗೊಂಡ್ಬಂದು ಸಿಟಿಲಿ ಬಿಟ್ಬಿಡ್ತಾರೆ. ಇದೊಂದು ABCದು ಒಂದು ದೊಡ್ಡ ಸ್ಕ್ಯಾಮ್ ಇದು. ಮತ್ತೆ ಚಿರತೆ ಆಲ್ಸೋ ನಮ್ಗೆ ಕಾಡಲ್ಲಿ ಬೇಕಾಗಿದೆ ಮ್ಯಾಮ್. ಸೊ ಇವಾಗ ನಾವೇನ್ ಜಿಂಕೆನೆ ಇಲ್ಲ ಅಂತ ಹೇಳಕ್ ಆಗಲ್ಲ ನಮ್ ಕಾಡಲ್ಲಿ, ಇಲ್ಲ ಅದಕ್ಕೆ ನ್ಯಾಚುರಲ್ ಊಟ ಇಲ್ಲ ಅಂತ ಹೇಳಕ್ ಆಗತ್ತೆ, ಆಗಲ್ಲ, ಇದೆ. ಸೊ ನಾವು ಯಾವಾಗ ಅದು ನಮ್ಮ ಹತ್ರ ಮನುಷ್ಯರ ಹತ್ರ ಬಂದು ಊಟ ಆರಾಮಾಗಿ ಸಿಗುತ್ತೋ. ಸೊ ಸರ್ ಹೇಳ್ತಾ ಇದ್ರು ಅವ್ರ ಮನೆ ಹತ್ರ ಒಂದು ಅಬ್ಯಾಂಡೆಂಟ್ ಶೆಡ್ ಇದೆ, ಅಲ್ಲಿ ತುಂಬಾ ಯಾರು ಯೂಸ್ ಮಾಡಲ್ಲ, ಹಳೆ ಮನೆ. ಚಿರತೆಗೆ ತುಂಬಾ ಸುಲಭವಾಗಿ ಅಂಡ್ ತುಂಬಾ ಟೇಸ್ಟಿ ಆಗಿರೋ ಮೀಟ್ ಯಾವ್ದು ಅಂದ್ರೆ ಊರುಗಳ ಕಡೆಗೆ ಜಾಸ್ತಿ ಬರ್ತಾ ಇದೆ. ನಾಯಿಗಳ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ? ಇಲ್ಲಿ ABC ಮಾಡ್ತೀವಿ ಅನ್ಕೊಂಡು ಹಣ ತಿಂತಾ ಇದಾರೆ. ನಮ್ ಬೆಂಗಳೂರಿನಲ್ಲಿ ಮನುಷ್ಯರ ಪಾಪ್ಯುಲೇಷನ್ ಗಿಂತ ನಾಯಿದು ಇನ್ನೇನ್ ಸ್ವಲ್ಪ ದಿನ ಬಿಟ್ರೆ ಅದು ಜಾಸ್ತಿ ಆಗೋಗ್ಬಿಡುತ್ತೆ ಅಂತ. ನೆಕ್ಸ್ಟ್ ಹೇಳ್ತೀನಿ ತಿಳ್ಕೊಳ್ಳಿ. ಒಂದೊಂದು ಏರಿಯಾದಲ್ಲಿ ಏನಿಲ್ಲ ಅಂದ್ರೂ 10-15 ನಾಯಿ ಇದಾವೆ. ಅಲ್ಲ, ಚಿರತೆಗಳಿಗೂ ನೆಕ್ಸ್ಟ್ ಕಾಯಿಲೆಗಳು ಬರ್ತವೆ. ಯಾಕಂದ್ರೆ ಇವಾಗ ನಮ್ಮ ಬೆಂಗಳೂರಿನ ಬೀದಿ ನಾಯಿಗಳಿಗೆ ಕೆನೈನ್ ಡಿಸ್ಟೆಂಪರ್ ಮತ್ತೆ ರೇಬಿಸ್ ಇವೆಲ್ಲ ಏನೇನೋ ಬರ್ತಾ ಇದಾವೆ. ಜೋಸೆಫ್ ಸರ್ ಮಾತಾಡ್ತಾ ಇದ್ರಿ, ಪ್ಲೀಸ್ ಗೋ ಹೆಡ್ ಸರ್. ಓಕೆ, ಈಗ ನಾಯಿಗಳು ಬೆಂಗಳೂರಿನಲ್ಲಿ ಒಂದು ಕಾಡನ್ನ ನಾಶ ಮಾಡಿದ್ವಿ, ಹಾಗಾಗಿ ಪ್ರಾಣಿಗಳು ಇಲ್ಲಿ ಬರ್ತಾ ಇದಾವೆ. ಅದಕ್ಕಿಂತ ಹೆಚ್ಚಿನದಾಗಿ ಚಿರತೆನೇ ಯಾಕೆ ಬರ್ತಾ ಇದೆ? ಚಿರತೆಗೆ ತುಂಬಾ ಈಸಿಯಾಗಿ ಬೇಟೆಯಾಡೋಕ್ ಸಿಗೋದು ನಾಯಿ, ಮತ್ ನಾಯಿ ಮಾಂಸ ತುಂಬಾ ಪ್ರಿಯವಾದ್ದು. ಬೆಂಗಳೂರಿನಲ್ಲಿ ನಾಯಿಗಳು ಜಾಸ್ತಿ ಆಗ್ತಾ ಇದೆ ಅನ್ನೋದು ಒಂದು ಕಾರಣ. ಸೊ ಅಗೇನ್ ಇದು ಎಲ್ಲಿಗೆ ಬರುತ್ತೆ ರೆಸ್ಪಾನ್ಸಿಬಿಲಿಟಿ ನಾವು ಅದರ್ಥ ಮಾಡ್ಕೊಬೇಕು. ಸೊ ನಾವು ಒಬ್ಬೊಬ್ಬರ ಮನೆಯಲ್ಲೂ ನಾವು ಒಂದು ಬೀದಿನ ಕರ್ಕೊಂಡೋಗಿ ಹಾಸ್ಪಿಟಲ್ ಕರ್ಕೊಂಡೋಗಿ ನಾವೇ ಆಪರೇಷನ್ ಮಾಡಿದ್ರೆ ಕಸ ವಿಲೇವಾರಿದು ಈಗ್ಲೂ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ. ಬೆಂಗಳೂರಾದ್ಯಂತ ನಮ್ಮ ಜನಕ್ಕೆ ಸಿವಿಕ್ ಸೆನ್ಸ್ ಇಲ್ಲ. ಎಲ್ಲಂದ್ರಲ್ಲಿ ಕುಡಿದು ಬಾಟ್ಲು ತಿಂದು ರಾತ್ರಿ ಹೊತ್ತು ಯಾರನ್ನ ಕಸ ತಗೊಂಡ್ಬಂದ್ಬಿಟ್ಟು ರಾತ್ರಿ ಎಲ್ಲ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಇವಾಗ ಅದನ್ನು ಅವಲಂಬಿತವಾಗಿರೋದು ಬೀದಿ ನಾಯಿಗಳು. ಬೀದಿ ನಾಯಿಗಳಿಗೆ ಏನು ಬೇಕೋ ಅವು ಊಟ ಬೇಕು, ಬರ್ತವೆ. ಇವಾಗ ಒಂದು ಮನೆಯಲ್ಲಿ ಒಂದು ನಾಯಿ ಸಾಕ್ತೀವಿ, ಆ ನಾಯಿನ ನಾವು ಸಾಕೋಷ್ಟು ದಿನ ಸಾಕ್ಬಿಟ್ಟು ಬೀದಿಗೆ ಬಿಟ್ಬಿಡ್ತೀವಿ. ಇವಾಗ ನಮ್ಗೆ ಸುಮಾರು ಕೇಸ್ಗಳು ಬರ್ತವೆ, ಅಬ್ಯಾಂಡೆಂಟ್ ಕೇಸ್ಗಳು, ಅನಿಮಲ್ಸ್ದು. ಬೀದಿಗೆ ಬಿಟ್ಬಿಡ್ತೀವಿ. ಪಾಪ ಆ ನಾಯಿ ಬದುಕಬೇಕು, ತಿನ್ನೋಕೆ ಅನ್ನ ಬೇಕು. ಅವಾಗ ಏನು ಮಾಡುತ್ತೆ, ಗಾರ್ಬೇಜ್ ಹತ್ರ ಹೋಗುತ್ತೆ. ಯಾರೋ ತಂದು ಗಾರ್ಬೇಜ್ ಬಿಸಾಕಿರ್ತಾರೆ. ಈ ಫುಡ್ ವೇಸ್ಟು, ಹೋಟೆಲ್ನಿಂದ ಬರೋಂಥ ಫುಡ್ ವೇಸ್ಟು, ಇವು ಚಿಕನ್ ಶಾಪ್ಗಳಿಂದ ಬರೋ ಚಿಕನ್ ವೇಸ್ಟು, ಇವನ್ನೆಲ್ಲ ತೊಗೊಂಡು ರೋಡಲ್ಲಿ ಡಂಪ್ ಮಾಡಿಬಿಡ್ತಾರೆ. ಇದು ಸರ್ಕಾರ ಮೊದಲು ಜನಕ್ಕೆ ಸಿವಿಕ್ ಸೆನ್ಸ್ ಕಲಿಸ್ಲಿಲ್ಲ. ಕಸನ ಹೇಗೆ ವಿಲೇವಾರಿ ಮಾಡಬೇಕು, ಎಷ್ಟೊತ್ತಿಗೆ ಇದು ಮಾಡಬೇಕು, ಅದಕ್ಕೂ ಇವಾಗ ಪಬ್ಲಿಕ್ನಲ್ಲಿ ಜಗಳ. ಅವ್ನು ಕಸದವನು ಎಷ್ಟೊತ್ತಿಗೋ ಬರ್ತಾನೆ, ಎಷ್ಟೊತ್ತಿಗೋ ತೊಗೊಂಡೋಗ್ತಾನೆ. ನಾವು ಅದಕ್ಕೇನು ಮಾಡಬೇಕು, ಬೆಳಗ್ಗೆ ಕೆಲಸ ಕೊಡೋ ಬ್ಯುಸಿನಲ್ಲಿ. ಇವತ್ತು ಬೆಂಗಳೂರು ನಗರದ್ದು ಈ ಒಂದು ಬ್ಯುಸಿ ಶೆಡ್ಯೂಲ್ಸ್ಗಳನ್ನ ನಾವು ಮಾಡ್ಕೊಂಡಿರೋದ್ರಿಂದ ಎಲ್ಲ ಸಮಸ್ಯೆಗಳು ನಮಗೆ ಬರ್ತಾ ಇರೋದು. ಇವತ್ತು ಚಿರತೆ ಸಿಟಿಗೆ ಏನಕ್ಕೆ ಬರ್ತಾ ಇದೆ? ನಾಯಿನ ಅಟ್ಯಾಕ್ ಮಾಡಕ್ಕೆ ಬರ್ತಿದೆ. ನಾಯಿಗೆ ಏನು ಬೇಕು? ಊಟ ಬೇಕು. ಆ ನಾಯಿ ಎಲ್ಲಿಂದ ಬಂತು? ನಮ್ಮ ಮನೆಯಿಂದ ಬಂತು. ಇವತ್ತು ನಾವು ಒಬ್ಬ ಇಂಡಿಯನ್ಸ್ ಆಗಿ ಒಂದು ಕಾಲದಲ್ಲಿ ನಮ್ಮ ಇಂಡಿಯನ್ ಡಾಗ್ಸ್ಗಳು, ನಮ್ಮ ಇವತ್ತು ಇಂಡಿಯನ್ ಬ್ರೀಡ್ ಡಾಗ್ಸ್ಗಳನ್ನು ನಾವು ಸಾಕೊಂಡಿರ್ತಿದ್ವಿ. ಇವಾಗ ಏನಾಗ್ಬಿಟ್ಟಿದೆ, ವಿದೇಶಿ ಪ್ರಿಯರಾಗ್ಬಿಟ್ಟಿದ್ದೀವಿ. ಎಲ್ಲರಿಗೂ ಸಿಡ್ಜು ಬೇಕು, ಡಾಬರ್ಮ್ಯಾನ್ ಬೇಕು, ರಾಟ್ವೀಲರ್ ಬೇಕು, ಬೇರೆ ಬ್ರೀಡ್ಗಳು ಮನೆಯಲ್ಲಿ ಪ್ರೀತಿಯಿಂದ ಸಾಕೊಂಡು ನಮ್ಮ ಭಾರತೀಯ ನಾಯಿಗಳು ಅಂದ್ರೆ ನಮ್ಮ ದೇಶದ ನಾಯಿಗಳನ್ನ ಬೀದಿಗೆ ಬಿಟ್ಟರು. ಆ ಬೀದಿ ನಾಯಿಗಳಿಗೆ ಇವತ್ತು ಅವುಗಳ ಸಂಖ್ಯೆ ಜಾಸ್ತಿ ಆಯ್ತು. ಇವಾಗ ಸರ್ಕಾರದ ಮೇಲೆ ಹೊಣೆ ಹಾಕ್ತಾರೆ. ಎಲ್ಲದಕ್ಕೂ ಇಲ್ಲಿ ನಾವೇ ಕಾರಣ, ಒಂದು ನಗರ ವಿಸ್ತೀರ್ಣ, ಎಲ್ಲದಕ್ಕೂ ನಾವೇ. ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ವೈಲ್ಡ್ ಲೈಫ್ ಕಾರಿಡಾರ್ ನ ಒತ್ತುವರಿ ಮಾಡ್ಕೊಂಡು ಲೇಔಟ್ ಅಂತ ಮಾಡಕ್ ಹೋದ್ವಿ. ಅದಾದ್ಮೇಲೆ ಮತ್ತೊಂದ್ ಕಡೆ ನಾವೇ ಮಾತಾಡ್ತೀವಿ ಅಂದ್ರೆ ಸರ್ಕಾರದವರೇ ಮಾತಾಡ್ತಾರೆ, ಇಲ್ಲ ಬರೀ ಲೇಔಟ್ ರಿಯಲ್ ಎಸ್ಟೇಟ್ ಮಾತ್ರ ಅಲ್ಲ, ಈ ವೈಲ್ಡ್ ಲೈಫ್ ಕಾರಿಡಾರ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ. ಅಂದ್ರೆ ಇದೊಂದು ರೀತಿ ಹಿಪೋಕ್ರಸಿ, ಬೂಟಾಟಿಕೆ ರೀತಿಯಲ್ಲಿ ಕಾಣಿಸ್ತದೆ. ಪರಿಣಾಮ ಕಾಡು ಪ್ರಾಣಿಗಳು ಒಂದೊಂದೇ ನಾಡಿನೊಳಗೆ ಬಂದು ಸೇರ್ಕೊಳ್ತಾ ಇದ್ದಾವೆ. ಸಾರ್ವಜನಿಕರಾಗಿ ಅಂದ್ರೆ ಪಬ್ಲಿಕ್ ಆಗಿ ನಮ್ಮ ಕರ್ತವ್ಯ ಏನು, ರಾಜ್ಯ ಸರ್ಕಾರ ಎಡುತ್ತಾ ಇದೆ, ಮತ್ತು ಕಾಡು ಪ್ರಾಣಿಗಳು ಈ ಪ್ರಮಾಣದಲ್ಲಿ ನಾಡಿನೊಳಗೆ ಬಂದು ನಮಗೆ ಭಯ ಹುಟ್ಟಿಸುವಂತಹ ಸಾಧ್ಯತೆಗಳು ಯಾಕೆ ಜಾಸ್ತಿ ಆಗ್ತದೆ, ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬೇಗ ಬರ್ತೀನಿ. ಎಲ್ಲೂ ಹೋಗ್ಬೇಕಾಯ್ತು.